ತುಷ್ಟೀಕರಣವನ್ನ ಮಾಡಿದ್ದಾಯಿತು. ಈಗ ಮುಸ್ಲಿಮರ ವಿಚಾರದಲ್ಲಿ ಸಂವಿಧಾನವನ್ನೇ ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅನ್ನುವಂಥ ಮಾತೇನಿದೆ ಅದು ಈಗ ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂಥ ಮಾತೇನು ರಾಜ್ಯ ರಾಜಕೀಯದಲ್ಲಿ ಹೇಗೆ ಸಂಚಲನವನ್ನ ಉಂಟು ಮಾಡ್ತಾ ಇದೆ? ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ಇದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ ಈ ಮಟ್ಟಕ್ಕೆ ತುಷ್ಟೀಕರಣಕ್ಕೆ ಇಳಿತಾ ಅನ್ನುವಂಥ ಆರೋಪವನ್ನ ಈಗ ಕಾಂಗ್ರೆಸ್ ಮತ್ತೊಮ್ಮೆ ಹೊತ್ಕೊಳ್ಳುವಂತ ಪರಿಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ಅವರು ತಂದಿಟ್ರ. ಇತ್ತೀಚೆಗೆ ಅವರು ತುಂಬಾ ಹಿಂದುತ್ವದ ಕಡೆಗೆ ವಾಲ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ರು. ಆ ರೀತಿಯಾಗಿ ನಡವಳಿಕೆಗಳು ಕಾಣಿಸಿಕೊಂಡಿತ್ತು. ಆದ್ರೆ ಈಗ ಮುಸ್ಲಿಮರ ಉದ್ಧಾರಕ್ಕಾಗಿ ಸಂವಿಧಾನವನ್ನ ಬದಲಿಸಬೇಕೆ? ಈ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತಂದ್ರೆ, ಉಪಮುಖ್ಯಮಂತ್ರಿಗಳು ಆಡಿರುವಂತ ಒಂದು ಮಾತು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅನ್ನೋದು. ಮೀಸಲಾತಿ ಹೇಳಿಕೆ ನೀಡುವಾಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರಮಾದವನ್ನ ಮಾಡಿಕೊಂಡಿದ್ದಾರೆ. ಆಡುವಂತಹ ಸಂದರ್ಭದಲ್ಲಿ ಆ ಮಾತು ಬಂದು ಬಿಡುತ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ಹೇಳಿದ್ರ ಅಂತ. ರಾಷ್ಟ್ರ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಭಾರೀ ಸಂಚಲನವನ್ನ ಉಂಟು ಮಾಡಿದೆ. ಏನ್ ಹೇಳಿದ್ರು? ಹಾಗಿದ್ದಾಗ ಯಾಕಿಷ್ಟೊಂದು ಸಂಚಲನವನ್ನ ಉಂಟು ಮಾಡ್ತಾ ಇದೆ? ರಾಜ್ಯಸಭೆಯಲ್ಲೂ ಕೂಡ ಪ್ರತಿಧ್ವನಿಸುವ ಮಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತಹ ಮಾತೇನು? ಸಂವಿಧಾನವನ್ನ ಬದಲಿಸುವಂತ ವಿಚಾರದಲ್ಲಿ ಬಿಜೆಪಿಯವರು ಕೊಟ್ಟಂತ ಹೇಳಿಕೆಗೆ ಕಾಂಗ್ರೆಸ್ ಮುಗಿಬಿದ್ದು ಬಿಟ್ಟಿತ್ತು. ಎಲ್ಲಾ ಕಡೆಯೂ ಕೂಡ ಪ್ರಚಾರ ಮಾಡಿದ್ದು ಸಂವಿಧಾನವನ್ನ ಬದಲಿಸೋಕೆ ಹೊರಟಿದ್ದಾರೆ ಇವರು ಅನ್ನುವಂಥ ಆರೋಪವನ್ನ ಬಿಜೆಪಿ ಮೇಲೆ ಕಾಂಗ್ರೆಸ್ ಮಾಡಿತ್ತು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಯನ್ನ ಬಿಜೆಪಿ ಅಸ್ತ್ರವಾಗಿ ಬಳಕೆಯನ್ನ ಮಾಡಿಕೊಂಡಿದೆ. ಹಾಗಾಗಿ ಅದನ್ನ ಪ್ರಸ್ತಾಪಿಸಿ ಗದ್ದಲ ಗಲಾಟೆ ರಾಜ್ಯಸಭೆಯಲ್ಲೆಲ್ಲ ಆಗಿದೆ. ಹಲವು ರೀತಿಯಾದಂಥ ಟೀಕೆಗಳನ್ನ ಈಗ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ರಾಜೀನಾಮೆಗೂ ಕೂಡ ಬಿಜೆಪಿ ಆಗ್ರಹಿಸ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಹೇಳಿದ್ದಾರೆ. ಅದರಲ್ಲೂ ಕೂಡ ಮುಸ್ಲಿಮರ ವಿಚಾರದಲ್ಲಿ ನಾನು ಸಂವಿಧಾನ ಬದಲಾವಣೆ ಅಂದೇ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅವರು ಆಡಿರುವಂತಹ ಮಾತೇನು ಅನ್ನೋದರ ಸಮೇತವಾಗಿ ನಿಮಗೆ ಈ ವರದಿಯಲ್ಲಿ ತೋರಿಸ್ತೀವಿ. ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಮುಸ್ಲಿಮರ ಉದ್ಧಾರಕ್ಕೆ ಸಂವಿಧಾನ ಬದಲಿಸಬೇಕೆ? ಹೊಸ ವಿವಾದ ಹುಟ್ಟುಹಾಕಿದ ಡಿಕೆಶಿ ಹೇಳಿಕೆ. ಡಿಕೆಶಿ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಭಾರೀ ಮುಜುಗರ. Yes, I agree. Let us see. Let us watch. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. ಮುಸ್ಲಿಮರ ಗುತ್ತಿಗೆ ಮೀಸಲಾತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಕೊಟ್ಟಿರುವ ಹೇಳಿಕೆ ಈಗ ರಾಷ್ಟ್ರಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಖಾಸಗಿ ಸುದ್ದಿವಾಹಿನಿಗೆ ಕೊಟ್ಟ ಸಂದರ್ಶನವೊಂದರಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ನಾನು ಒಪ್ಪುವೆ. ನಮ್ಮ ಈ ನಿರ್ಣಯವನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಸಂವಿಧಾನದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಮುಂದೆ ಕೂಡ ಬದಲಾಗಬಹುದು. ನಾವು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. Yes, I agree. Let us see. Let us watch. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಅಸಾಧ್ಯ. ಎನ್ಡಿಎ ದೇಶ ಒಡೆತಿದೆ ಎಂದ ಖರ್ಗೆ ಬಿಜೆಪಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನವನ್ನ ಯಾರೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅದನ್ನ ರಕ್ಷಿಸಲು ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಭಾರತ ಜೋಡೋ ಯಾತ್ರೆ ಮಾಡಿದ್ವಿ. ಎನ್ಡಿಎ ನಾಯಕರು ಭಾರತವನ್ನ ಒಡಿತಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಹೀಗೆ ಗದ್ದಲ ಏರ್ಪಡ್ತಿದ್ದಂತೆ ಕಲಾಪವನ್ನ ಮುಂದೂಡಲಾಯಿತು. बाबा साहब अम्बेडकर ने बनाया वो कोई बना नहीं सकता. रिजर्वेशन भी कोई खत्म नहीं कर सकता. और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की. ये भारत जोड़ो करने वाले ये सब रिजर्वेशन के धक्के उठाने वाले लोग. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಆಧರಿಸಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿದ ಬೆನ್ನಲ್ಲೇ ಪ್ರತಿಪಕ್ಷದ ನಾಯಕರು ಮತ್ತೆ ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ಬಿಜೆಪಿಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ರು. ಕಾಂಗ್ರೆಸ್ ಸಂವಿಧಾನವನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಿದೆ. ಇದರ ಭಾಗವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆಯನ್ನ ಕೂಡ ಕಾಂಗ್ರೆಸ್ ಮಾಡಿರುವಂತದ್ದು. ಕಾಂಗ್ರೆಸ್ ಭಾರತವನ್ನ ಜೋಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಬಿಜೆಪಿ ಅದನ್ನ ಒಡೆಯುವಂತ ಕೆಲಸ ಮಾಡ್ತಿದೆ ಅಂತ ತಿರುಗೇಟು ಕೊಟ್ರು.
ಡಿಕೆಶಿ ಹೇಳಿಕೆಗೆ ಬಿಜೆಪಿ ತೀವ್ರ ಟೀಕೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಕಿಡಿ. ಇನ್ನು ರಾಷ್ಟ್ರ ಮಟ್ಟದಲ್ಲದೆ ರಾಜ್ಯ ಮಟ್ಟದಲ್ಲೂ ಕೂಡ ಡಿಕೆಶಿ ಹೇಳಿಕೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಹಲಾಲು ಮೀಸಲಾತಿ ಅಂತೇಳಿ ಬಿಜೆಪಿ ಗುಡುಗಿದೆ. ಹಿಂದೂಗಳಿಂದ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಹಂಚಲಾಗ್ತಿದೆ ಅಂತೇಳಿ ಬಿಜೆಪಿ ಆರೋಪಿಸಿದೆ. ನಾವು ಸಂವಿಧಾನವನ್ನ ಉಳಿಸ್ತೇವೆ ಅಂತ ಹೇಳ್ಕೊಂಡು ಬಂದ ಕಾಂಗ್ರೆಸ್ ಈಗ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಹೊರಟಿದೆ ಅಂತ ಆರೋಪಿಸಿದ್ದಾರೆ. ಮುಸಲ್ಮಾನರಿಗಾಗಿ ಕಾಂಟ್ರಾಕ್ಟ್ ಮಾಡುವವರಿಗಾಗಿ 4% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ಸಂವಿಧಾನ ವಿರೋಧಿಯಾಗಿದೆ ಮತ್ತು 2 ಹೈಕೋರ್ಟ್ಗಳಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತ ಮಾಡಿದ್ದೇವೆ. KTTP ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಮೀಸಲಾತಿಯನ್ನ ಸರ್ಕಾರ ಕೊಡ್ತಾ ಇದೆ. ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯುವಂತ ಇವರ DNA ಅಲ್ಲೇ ಏನ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯೋಳಿಕೆ, ಇವರು ಕಾಂಗ್ರೆಸ್ ಅವರು. ಇದರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದೂಗಳ ಮೇಲೆ ಏರ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ. ನಾವು ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅವರು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಇದರಿಂದ DK ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಏನು ಇಷ್ಟು ವರ್ಷದವರೆಗೆ ಸಂವಿಧಾನವನ್ನು ಏನು ತಿದ್ದುಪಡಿ ಮಾಡ್ಕೊಂಡು ಬಂದಿದೆ ಅವರೇ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಮುಂದಿನ ದಿವಸದಲ್ಲಿ ಧಕ್ಕೆ ಇದೆ, ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲ ಅನ್ನೋಂಥದ್ದು ಅವರು ಹೇಳಿಕೆಯನ್ನೇ ಸ್ಪಷ್ಟಪಡಿಸ್ತದೆ. ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನು ನೀಡುವ ಬಗ್ಗೆ ಪತ್ರಕರ್ತರ ಜೊತೆ ಮಾತನಾಡ್ತಾ ರಾಜ್ಯದಾದ್ಯಂತ ಇದರ ವಿರುದ್ಧ ಪ್ರತಿಭಟನೆ ಎದ್ದಿದೆ, ಜನ ಇದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ಅದನ್ನು ಸಮರ್ಥನೆ ಮಾಡ್ಕೊಂಡು ಹೇಳಿದ್ದಾರೆ, ನೋಡೋಣ ಕೋರ್ಟ್ ಏನು ಹೇಳ್ತದೆ, ಒಬ್ಬರಿಂದ ಒಬ್ಬರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಿನಿಂದ ಏನು ನಿರ್ಣಯ ಆಗ್ತದೆ ನೋಡೋಣ, ಮುಂದುವರೆದು ನಾವು ಸಂವಿಧಾನವನ್ನು ಕೂಡ ಅದರ ಪರವಾಗಿ ಬದಲಾವಣೆ ಮಾಡ್ತೀವಿ ಅನ್ನುವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ, ಅದರ ನಿಜವಾದ ಮುಖವಾಡ ಇವತ್ತು DK ಶಿವಕುಮಾರ್ ಅವರ ಮುಖಾಂತರ ಹೊರಗೆ ಬಂದಿದೆ. ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದು ದೇಶದ್ರೋಹಿ, ಪ್ರಜಾಪ್ರಭುತ್ವ ದ್ರೋಹಿ ನಡೆಯಾಗಿದೆ, ಸಂವಿಧಾನ ದ್ರೋಹಿ ನಡೆಯಾಗಿದೆ. ಇದನ್ನು ಯಾವುದೇ ಬೆಲೆ ತೆತ್ತಾದರೂ ಕೂಡ ನಾವು ಅದನ್ನು ತಡಿತೇವೆ. ಡಿಕೆಶಿ ಹೇಳಿಕೆಯಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ. ಡಿಕೆಶಿಯಿಂದ ವಿವರಣೆ ಕೇಳಿದ ಹೈಕಮಾಂಡ್. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದಿಲ್ಲ ಡಿಕೆಶಿ. ಡಿಕೆ ಸಂವಿಧಾನ ಬದಲಾವಣೆಯ ಹೇಳಿಕೆಯ ವಿಚಾರ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟು ಮಾಡಿದೆ. ಈ ಬಗ್ಗೆ ಬಿಬಿಎಂಪಿ ಸಭೆಯಲ್ಲಿ ಚರ್ಚಿಸುತ್ತಿದ್ದ ಡಿಕೆಶಿ ಚಿದಂಬರಂ ಈಗಷ್ಟೇ ಕಾಲ್ ಮಾಡಿದ್ರು. ಪಾರ್ಲಿಮೆಂಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರಂತೆ. ನಾನು ಅದರ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಎನ್ನುವಂತಹ DCM DK ಶಿವಕುಮಾರ್ ಹೇಳಿಕೆ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನ ಉಂಟು ಮಾಡಿದೆ. ಇವತ್ತು ವಿಕಾಸಸೌಧದಲ್ಲಿ ಬಿಬಿಎಂಪಿ ಬಜೆಟ್ಗೆ ಸಂಬಂಧಪಟ್ಟಂತಹ ಸಭೆ ಇತ್ತು. ಈ ಸಭೆಗೆ DCM DK ಶಿವಕುಮಾರ್ ಆಗಮಿಸಿದ ಕೂಡಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು DK ಶಿವಕುಮಾರ್ಗೆ ಕರೆ ಮಾಡಿ ತಮ್ಮ ಹೇಳಿಕೆ ಬಗ್ಗೆ ವಿವರಣೆಯನ್ನು ಕೇಳಿದ್ರು. ಇದಕ್ಕೆ DK ಶಿವಕುಮಾರ್ ಅವರು ನಾನು ಆ ರೀತಿ ಹೇಳಿಲ್ಲ, ವಿಪಕ್ಷಗಳು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾವೆ ಅನ್ನುವಂತಹ ಸಮಜಾಯಿಷಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಇತ್ತ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ, ಮುಸ್ಲಿಂ ಕೋಟಾ ಬಗ್ಗೆ ಕೋರ್ಟ್ ತೀರ್ಪನ್ನ ಹೇಳಿದ್ದೇನೆ ಅಷ್ಟೇ. ಇದು ರಾಜಕೀಯ ಪಿತೂರಿ, ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಐ ಹ್ಯಾವ್ ನಾಟ್ ಸೆಡ್ ದಟ್ ಎನಿವೇರ್ ದಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್. ಐ ಹ್ಯಾವ್ ಸೆಡ್ ದಟ್ ಆನ್ ವೇರಿಯಸ್ ಜಜ್ಮೆಂಟ್ಸ್ ಆದ್ಮೇಲೆ ಬೇಕಾದ ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ನಾಟ್ ಆನ್ ಬಿಜೆಪಿ ರಾಜಕೀಯ ಅಷ್ಟೇ, ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾರೆ. ಇತ್ತ DCM DK ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕರು ಸಂವಿಧಾನ ತಿದ್ದುಪಡಿ ಅನ್ನಲು ಹೋಗಿ ಬದಲಾವಣೆ ಎಂದಿದ್ದಾರೆ ಅಷ್ಟೇ. ಸಂವಿಧಾನ ಬದಲಾವಣೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸಂವಿಧಾನ ಬದಲಾವಣೆಯ ಪ್ರಶ್ನೆ ಎಲ್ಲಿ ಬರುತ್ತೆ? ಸಂವಿಧಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು, ತಿದ್ದುಪಡಿನೂ ಬೇಕಾಗಿಲ್ಲ. ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿನೂ ಬೇಕಾಗಿಲ್ಲ, ಬದಲಾವಣೆನೂ ಬೇಕಾಗಿಲ್ಲ. ಇರ್ತಕ್ಕಂಥ ಅನುಚ್ಛೇದಗಳಲ್ಲೇ ನಾವು ಅವ್ರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ, ಅದು ಕೊಡ್ತೇವೆ.
ಸಂವಿಧಾನದ ರಕ್ಷಣೆ ವಿಷಯವೇ ನಮ್ಮ ಕಾಂಗ್ರೆಸ್ನ ಹೋರಾಟ. ಜೈ ಬಾಬ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಈ ಥರ ಕಾರ್ಯಕಾರಿ ಸಮಿತಿನ ಹೇಳಿರುವಾಗ where is the question? The Congress is committed to protect and promote Constitution and its obligations. Constitution ವಿಷಯದಲ್ಲಿ ನನ್ನ ಅಭಿಪ್ರಾಯ ನಿಮ್ಮ ಪ್ರತಿ ಬರುತ್ತೇನೆ. ಇನ್ನೆಲ್ಲಿ ಏನು ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಇಸ್ ಬೆಟರ್ ಯು ಶುಡ್ ಆಸ್ಕ್ ಹಿಮ್. ನಾವು ಸಂವಿಧಾನದ ರಕ್ಷಣೆಗೆ ಮತ್ತು ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇಲ್ಲ, ನಾನು ಅದನ್ನು ನೋಡಿಲ್ಲ, ಅವ್ರ ಹೇಳಿಕೆಯನ್ನು ನೋಡಿಲ್ಲ. ಬಟ್ ಅವ್ರಿಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಹೇಳಿದ್ರೆ ನಾನಿನ್ನೂ ಗಮನಿಸಿಲ್ಲ. ಇನ್ನು ಈ ಮಧ್ಯೆ ಸರ್ಕಾರಿ ಗುತ್ತಿಗೆಯಲ್ಲಿ ಧರ್ಮಾಧಾರಿತ ಮೀಸಲಾತಿ ವಿರೋಧಿಸಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೆಸಲಾಯಿತು. ಸಿಎಂ ಪ್ರತಿಕೃತಿಯನ್ನು ದಹಿಸಿ ಬಿಜೆಪಿ ಜಿಲ್ಲಾ ಘಟಕದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ, ಬಳ್ಳಾರಿ, ತುಮಕೂರು, ಮೈಸೂರು, ರಾಮನಗರದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಪ್ರತಿಭಟನೆಯನ್ನು ನಡೆಸಿತು. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಮೀಸಲಾತಿಗಳನ್ನು ನೀಡ್ತಾ ಇದೆ, ಒಂದು ಸಮುದಾಯದ ಓಲೈಕೆಗೆ ನಿಯಮಗಳನ್ನು ಮೀರ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಲಾಯಿತು. ನಿಯಮವನ್ನು ಓಲೈಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.